ಎಲ್ರಿಗೂ ನಮಸ್ಕಾರ. ಹೊಸ ಚಾನಲ್ಗೆ ನಿಮಗೆ ಸ್ವಾಗತ. ಇದು WD GAN ಟ್ರೈನಿಂಗ್ ಚಾನಲ್. ಆದ್ರೆ ಇದರಲ್ಲಿ ನಾವು WD GAN ಟ್ರೈನಿಂಗ್ ಬಗ್ಗೆ ಮಾತಾಡಲ್ಲ. ಸೊ ಜಗತ್ತಿನಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಚೀನಾ ಅನ್ವೀಲ್ಸ್ 4-point ಪೀಸ್ ಪ್ಲಾನ್ ವಿತ್ ಹಾರ್ಮೋಸ್ ವಾರ್ನಿಂಗ್ ಟು US. ವಾಟ್ ಝಿ ಪ್ರಪೋಸಿಂಗ್ ಅಂಡ್ ವೈ ನೌ? ಓಕೆ, ಇದು ಒಂದು ಮೇನ್ ನ್ಯೂಸ್ ಈಗ. ಅಂದ್ರೆ ವಾರ್ಲಿ ಒಂದು ಪ್ರಪೋಸಲ್ ಚೀನಾ ತಂದಿದೆ. ಸೊ ಅದರಿಂದ ಅದ್ರದ್ದು ಏನು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನಂತ ಡಿಸ್ಕಸ್ ನಡೀತಾ ಇದೆ. ಮತ್ತೆ ಲೋಕಸಭಾ ಸ್ಟ್ರೆಂತ್ ಮೇ ಇನ್ಕ್ರೀಸ್ ಟು 850, ಸೆಂಟರ್ ಟು ಟೇಬಲ್ ಬಿಲ್ ಇನ್ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್. ಓಕೆ, ಸೌದಿ ಅರೇಬಿಯಾ presses US to rethink Hormuz blockade as Iran threat shifts to Red Sea. Okay, TCS Nasik sexual harassment case failure of internal systems process and arrest Nidhi Khan, the HR manager arrested in Nasik. Okay, linked to BPO harassment case. ಇದಾದ್ಮೇಲೆ US-Iran war, Qatar says too early for Hormuz plan, calls for focus on ceasefire. ಅದಲ್ಲದೆ ತುಂಬಾ ಇಂಪಾರ್ಟೆಂಟ್, ಇವತ್ತು CSK ಮತ್ತು KKR ಮ್ಯಾಚ್ ನಡೀತಾ ಇದೆ. ಚೈನಾ ಡಿಪೆಂಡ್ಸ್ ರಿನೇಮಿಂಗ್ ಆಫ್ ಏರಿಯಾಸ್ ಇನ್ ಅರುಣಾಚಲ್ ಪ್ರದೇಶ್, ಸೇಸ್ ರಿಲೇಷನ್ಸ್ ವಿತ್ ಇಂಡಿಯಾ ರಿಮೇನ್ಸ್ ಅನ್ಚೇಂಜ್ಡ್. ಓಕೆ, ಅರುಣಾಚಲ್ ಪ್ರದೇಶದಲ್ಲಿರೋ ಒಂದಿಷ್ಟು ಜಾಗಗಳನ್ನ ಚೈನಾ ಹೆಸರು ಚೇಂಜ್ ಮಾಡ್ತಾ ಇದೆ. ಸೊ ರಿಲೇಶನ್ಶಿಪ್ ಇಂಡಿಯಾ ಜೊತೆಗೆ ಏನೋ ಪ್ರಾಬ್ಲಮ್ ಇಲ್ಲ, ಬಟ್ ನಾವು ಹೆಸರು ಚೇಂಜ್ ಮಾಡ್ತೇವಿ ಸೊ ಅಂತ ಹೇಳ್ತಾ ಇದೆ. ವಾಟ್ಸ್ ವಿತ್ ಟ್ರಂಪ್, ಎಕ್ಸ್ಟ್ರೀಮ್ ಕ್ಲೇಮ್ಸ್, ಬಿಜಾರೆ ಪಾಸ್ ಸ್ಪಾರ್ಕ್ ಮೆಂಟಲ್ ಹೆಲ್ತ್ ಡಿಬೇಟ್. ಓಕೆ, ಬಿಜಾರೆ ಪೋಸ್ಟ್ ಅಂದ್ರೆ, ಸೊ ನಾನು ಒಂದ್ಸರಿ ಜೇಸು ಕ್ರಿಸ್ಟ್ ನಾನಿ ಅಂತ ಹೇಳ್ತಾರೆ ಅವರು, ಒಂದ್ಸಲಿ ಏನೇನೋ ಪೋಸ್ಟ್ ಮಾಡ್ತಾರೆ. ಸೊ ವೆದರ್ ಅವರು ಮೆಂಟಲಿ ಫಿಟ್ ಇದಾರಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಕ್ಯಾನ್ ಇಂಡಿಯಾ ಗೇನ್ ಫ್ರಮ್ ದುಬೈ ರಿಯಾಲಿಟಿ ಪಾಸ್? ಸೊ ದುಬೈಲಿ ಇದೇನು ವಾರ್ ಆಗಿರೋದ್ರಿಂದ ರಿಯಾಲಿಟಿ ಡಿಮಾಂಡ್ ಕಡಿಮೆ ಆಗಿರೋದ್ರಿಂದ ಇಂಡಿಯಾ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ದೊಡ್ಡ ಬೂಮ್ ಬರ್ಬೋದಾ ಅನ್ನೋದು ಒಂದು ಡಿಸ್ಕಷನ್ ನಡೀತಾ ಇದೆ. ಓಕೆ, ಸೊ ಆಫ್ಟರ್ ವೇಜ್ ಪ್ರೊಟೆಸ್ಟ್ ಡಿಸ್ಟರ್ಬ್ ನೋಯ್ಡಾ, ಎಲೆಕ್ಟ್ರಾನಿಕ್ಸ್ ಮೇಕರ್ ಪ್ಲಾನ್ ಕಾಶಿಯಸ್ ರಿಸ್ಟಾರ್ಟ್. ಓಕೆ, ಸೊ ಅಲ್ಲಿ ನೋಯ್ಡಾದಲ್ಲಿ ಒಂದು ದೊಡ್ಡ ಜಗಳ ನಡೆದಿತ್ತು, ಸೊ ಸ್ಟ್ರೈಕ್ ನಡೆದಿತ್ತು. ಆ ಸ್ಟ್ರೈಕ್ ಆದ್ಮೇಲೆ ಆ ಕಂಪನಿಯಲ್ಲಿ ಸ್ಯಾಲರಿ ಜಾಸ್ತಿ ಮಾಡಲಿ ಅಂತ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಸ್ಯಾಲರಿ ಜಾಸ್ತಿ ಮಾಡಲಿ ಅಂತಂದು ಅವರೆಲ್ಲ ಸ್ಟ್ರೈಕ್ ಮಾಡಿ ದಾಂಧಲಿ ಎಲ್ಲ ಮಾಡಿದ್ದು. ಅದರಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತಂದು ಹೊರನೋಟದಿಂದ ಕಾಣಿಸ್ತಾ ಇದೆ. Jet network, like other companies including Dixon, it is also facing worker protest. Jet work has around 1,000 to 1,500 workers in Noida region. The facility has been shut since yesterday. A person familiar with the matter said on April 14. Okay, so ಇದೆಲ್ಲ ಯಾಕೆ ನಡೀತಾ ಇದೆ ಅಂದ್ರೆ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಬಾರ್ದು ಅನ್ನೋದಕ್ಕೆ ಬೇರೆ ವಿದೇಶಿ ಕೈವಾಡ ಇರ್ಬೋದು ಅಂತಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಆಮೇಲೆ ನ್ಯೂಸ್ ಬಂದ ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಇದು ಡಿಟೇಲ್ ಆಗಿ ನೀವು ಸ್ಟಡಿ ಮಾಡ್ಬೇಕಪ್ಪ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಐ ವಿಲ್ ಎಕ್ಸ್ಪ್ಲೇನ್ ಯು ಫುಲ್ ಡೀಟೇಲ್ಸ್. ಓಕೆ, ಅದಾದ್ಮೇಲೆ ಇದು ಜಿನ್ಪಿಂಗ್ದು ಮತ್ತು ಚೈನಾದ್ದು, ಜಿನ್ಪಿಂಗ್ ಮತ್ತು US ನಡುವೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್, ಚೈನಾ ಹ್ಯಾಸ್ ರೆಡಿ ಟು ಹ್ಯಾವ್ ಎ ನ್ಯೂ ಪ್ಲಾನ್ ಅಬೌಟ್ ದಿ ಹಾರ್ಮೋಸ್. ಓಕೆ, ಸೊ ಇದೇನು ವಾರ್ ನಡೀತಾ ಇದೆ ಅದಕ್ಕೆ ಒಂದು ಪೀಸ್ ಟಾಕ್ನ ಚೈನಾ ಪ್ರೆಸಿಡೆಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. Xi presented the plan during meeting with UAE leader Khalid bin Mohammed bin Zayed Al Nahyan, positioning China as a stabilizing actor amid rising uncertainty. The discussion focused on regional security and need for coordinated international efforts to prevent further escalations. ಇನ್ನು ಮುಂದೆ ಜಾಸ್ತಿ ವಾರ್ ಆಗಬಾರ್ದು, ಇದರಿಂದ ಗ್ಲೋಬಲಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಂದು ಒಂದೇನೋ ಸೊಲ್ಯೂಷನ್ ಕೊಡ್ಲಿಕ್ಕೆ ಚೈನಾ ಪ್ರೆಸಿಡೆಂಟ್ ಹೋಗ್ತಾ ಇದ್ದಾರೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ UAE ಜೊತೆಗೆ. Safeguard the authority of the international rule of law. It cannot be use it when it suits you, discard it when it doesn't, and we cannot allow the world to revert to the law of the jungle, he said, according to Zino. Okay, timing linked to regional tensions. The proposal comes at a sensitive moment with tensions in the Gulf region affecting global energy flows and diplomatic alignments. India today reports that China initiative follows stalled progress in US-Iran talks, underlying Beijing attempt to position itself as a credible mediator. ಓಕೆ, ಸೊ ಇದು ವಾರ್ನ ತಡಿಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂತಂದು ಎಲ್ಲ ಗ್ಲೋಬಲ್ ಲೀಡರ್ಗಳು ಸಹ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗ್ತದೆ, ಇವತ್ತು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಅದ್ರ ಪ್ರಕಾರ ಗ್ಲೋಬಲ್ ಇಂಡಸ್ಟ್ರೀಸ್ ನೀವು ನೋಡೋದಾದ್ರೆ, ಗಿಫ್ಟ್ ನಿಫ್ಟಿ 297 ಪಾಯಿಂಟ್ ಅಪ್ ಇದೆ,
ಡೌ ಜೋನ್ಸ್ ಫ್ಯೂಚರ್ಸ್ 51 ಪಾಯಿಂಟ್ಸ್ ಅಪ್ ಇದೆ, FTSE 6.53, ಡ್ಯಾಕ್ಸ್ 256 ಪಾಯಿಂಟ್ಸ್ ಅಪ್ ಇದೆ. ಓಕೆ, ಸೊ ಇವತ್ತು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ, ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ನಮ್ಮ ಮಾರ್ಕೆಟ್ ಬಗ್ಗೆ ಇವತ್ತು ಏನು ನ್ಯೂಸ್ ಇರೋದಿಲ್ಲ. ಓಕೆ, ಸೊ ಇದೆಲ್ಲ ಇವತ್ತಿನ ಮೇನ್ ನ್ಯೂಸ್. ಇದೇ ರೀತಿ ನಿಮಗೆ ನ್ಯೂಸ್ ಬೇಕಪ್ಪ, ಇನ್ನೂ ಹೆಚ್ಚಿಗೆ ಜಾಸ್ತಿ ಡೀಟೇಲ್ಸ್ ಬೇಕಪ್ಪ, ಅಥವಾ ನಿಮಗೆ ಮಾರ್ಕೆಟ್ ಅಲ್ಲಿ ಟ್ರೈನಿಂಗ್ ಎಲ್ಲ ಬೇಕಪ್ಪ ಅನ್ನೋದಾದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಪ್ರತಿ ವಾರ ಒಂದೊಂದು ಹೊಸ ಟ್ರೈನಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.